ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಂಪ್ ಸ್ಟೂಡೆಂಟ್ ವರ್ಷನ್ ಸಾಫ್ಟ್ವೇರ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಲೈಸೆನ್ಸ್ ಆಕ್ಟಿವೇಶನ್ ಯಾವ ರೀತಿ ಮಾಡ್ಬೇಕಂತೇಳಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೀವು ಇನ್ಸ್ಟಾಲ್ ಮಾಡುವಾಗ ಈ ಥರ ಒಂದು ಎರರ್ ಬರುತ್ತೆ ನಿಮಗೆ, ಲೈಸೆನ್ಸ್ ಇದನ್ನು ಆಕ್ಟಿವೇಟ್ ಮಾಡಬೇಕು. ಸೊ ಯಾವ್ದಾರ ಒಂದು ಬ್ರೌಸರ್ ಓಪನ್ ಮಾಡ್ಕೊಂಡು ನೀವು ಸಿಂಪಲ್ ಆಗಿ mastercam.com ಅಂತೇಳಿ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಸ್ಟೂಡೆಂಟ್ ವರ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನೀವು mastercam.com ಅಂತೇಳಿ ಸರ್ಚ್ ಮಾಡಿದ್ರೆ ನಮಗೆ ಮಾಸ್ಟರ್ ನ ಒಂದು ಪೋರ್ಟಲ್ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ, ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಮಗೆ ಇಲ್ಲಿ ಟ್ರೈ ಲರ್ನಿಂಗ್ ಎಡಿಷನ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ ರೆಡ್ ಮಾರ್ಕ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಟ್ರೈ ಲರ್ನಿಂಗ್ ಎಡಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ನಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಮ್ಮ ಕಂಪ್ನಿ ನೇಮು, ನಮ್ಮ ಹೆಸರು, ನಮ್ಮ ಇಮೇಲ್ ಐ ಡಿ ಪ್ಲಸ್ ಅದರ ಒಂದು ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಇಮೇಲ್ ಐ ಡಿಗೆ ಒಂದು OTP ಅಂತ ಕಳಿಸ್ಕೊಡ್ತಾರೆ ಅವರು. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದನ್ನು ಕೂಡ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಡೀಟೇಲ್ಸ್ ಗೆಟ್ ಯುವರ್ ಫ್ರೀ ಅಂತೇಳಿ ಏನಿದೆಯಲ್ಲ, ಸೊ ಫ್ರೀ ಟ್ರಯಲ್ ಅಂತೇಳಿ. ಸೊ ಇಲ್ಲಿ ಫಸ್ಟ್ ನೇಮ್, ನಿಮ್ಮ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ನಾನು ತಗೊತಾ ಇದ್ದೀನಿ. ಅದೇ ರೀತಿ ಸ್ಕೂಲ್ ಆರ್ ಕಂಪ್ನಿ, ಸೊ ಯಾವ್ದಾರು ಒಂದು ಕಂಪ್ನಿ ಹೆಸರು ಹಾಕಿ ನಾನು ಸೊ ಇಲ್ಲಿ ಯಾವ್ದಾರು ಒಂದು ಕಂಪ್ನಿ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೋಸ್ಟಲ್ ಕೋಡ್ ಅಂತ ಏನಿದೆಯಲ್ಲ, ಸೊ ನಿಮ್ಮ ಏರಿಯಾ ಪಿನ್ ಕೋಡ್, ನಿಮ್ಮ ಡಿಸ್ಟಿಕ್ ಪಿನ್ ಕೋಡನ್ನು ಹಾಕಿ ಇಲ್ಲಿ. ಓಕೆ, ಈ ರೀತಿ ಇದಾದಮೇಲೆ ನಿಮ್ಮ ಏರಿಯಾ, ಸೊ ಈ ಥರ ಪಿನ್ ಕೋಡ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲಾಸ್ಟ್ ನಂಬರ್ ಕೇಳ್ತಾ ಇದೆ. ಸೊ ನಿಮ್ಮ ಲಾಸ್ಟ್ ನಂಬರ್ ಹಾಕಿ. ಸೊ ನಾನು ಚವ್ಹಾಣ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇಮೇಲ್ ಐ ಡಿ. ಸೊ ಈ ಇಮೇಲ್ ಐ ಡಿಗೆ ನಿಮಗೆ ಪಾಸ್ವರ್ಡ್ ಗೊತ್ತಿರಬೇಕು ಅಂತ ಒಂದು ಇಮೇಲ್ ಐ ಡಿ ಕೊಡಿ. ಸೊ ಇದು ನಾರ್ಮಲ್ ಆಗಿ ಇಂಡಿಯಾ ಸೆಲೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಕಂಟ್ರಿ ಇಂಡಿಯಾ ಸೆಲೆಕ್ಷನ್ ಮಾಡಿ, ರೈಟ್. ಸೊ ಇದಾದಮೇಲೆ ನಮಗಿಲ್ಲಿ ಇಂಡಸ್ಟ್ರಿ ಪರ್ಪಸ್ಗೋಸ್ಕರ ಐ ವರ್ಕ್ ಇನ್ ಇಂಡಸ್ಟ್ರಿ ಸೆಲೆಕ್ಷನ್ ಮಾಡಿ. ಸೊ ಇಲ್ಲಿ ನೋ, ಡೂ ಯು ಕರೆಂಟ್ಲಿ ಯೂಸ್ ಮಾಸ್ಟರ್ ಕ್ಯಾಮ್, ನೋ ಸೆಲೆಕ್ಷನ್ ಮಾಡಿ ಇಲ್ಲಿ. ಸೊ ಇದಾದ್ಮೇಲೆ ಇಲ್ಲಿ ಅಗ್ರಿ ಈ ಮಾರ್ಕ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಜಸ್ಟ್ ಇಲ್ಲಿ ರೆಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಮಾಸ್ಟರ್ ಕ್ಯಾಮ್ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ ನಾನು ಇವಾಗ. ಸೊ ಈ ಥರ ಏನೇನು ಡೀಟೇಲ್ಸ್ ಎಲ್ಲ ಕೇಳುತ್ತಲ್ಲ, ಸೊ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ಇಮೇಲ್ ಐ ಡಿ, ಒಂದು ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ಅವನ್ನೆಲ್ಲ ಡೀಟೇಲ್ಸ್ ನೀಟಾಗಿ ಕೊಡಿ, ಆಟೋಮೆಟಿಕ್ಕಾಗಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತೇಳಿ ಹೇಳ್ತಾ ಇದೆ. ಸೊ ಅದಕ್ಕೆ ನಾನು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ನಾನು ನನ್ನ ಜಿಮೇಲ್ ಐ ಡಿಯನ್ನು ಕೊಟ್ಟು ಲಾಗಿನ್ ಮಾಡ್ತೀನಿ. ನಾನು ಇಲ್ಲಿ ವೆಲ್ಕಮ್ ಟು ಮಾಸ್ಟರ್ ಕ್ಯಾಮ್ ಅಂತ ಏನು ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನನ್ನ ಇದು ಮಾಸ್ಟರ್ ಕ್ಯಾಮ್ಗೋಸ್ಕರ ನಾನು ಕ್ರಿಯೇಟ್ ಮಾಡಿರುವಂತಹ ಒಂದು ಇಮೇಲ್ ಐ ಡಿ ಇದೆ. ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಸೈನ್ ಇನ್ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಅಕೌಂಟ್ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಬೇಕಂದರೆ ನಮ್ಮ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಮಾಸ್ಟರ್ ಕ್ಯಾಮ್ ಲರ್ನಿಂಗ್ ಎಡಿಷನ್ 2026 ಎಲ್ಲ ಇದೆ. ಸೊ ರೆಡ್ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ನಮಗೆ ಲೈಸೆನ್ಸ್ ಬೇಕಲ್ಲ, ಲೈಸೆನ್ಸ್ ಇಲ್ಲೇ ಬಾಟಮಲ್ಲಿ ಕೊಟ್ಟಿರ್ತಾರೆ, ಲೈಸೆನ್ಸ್ ನಂಬರ್, ಆಕ್ಟಿವೇಶನ್ ಕೋಡ್, ಸ್ಟೇಟಸ್, ಎಕ್ಸ್ಪೈರ್ಡ್ ಅಂತೇಳಿ. ಸೊ ಇದನ್ನು ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಕಾಪಿ ಪೇಸ್ಟ್ ಮಾಡಿ. ಸ್ಕ್ರೀನ್ಶಾಟ್ಗಿಂತ ಕಾಪಿ ಪೇಸ್ಟ್ ಮಾಡ್ಕೊಬೇಕು ನೀವು, ಇಲ್ಲಾಂದ್ರೆ ಇದು ಈ ಪೇಜ್ ಹಂಗೆ ಇರಲಿ. ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಇಲ್ಲಿ ಏನಿಲ್ಲ WU ಅಂತ ಕಾಪಿ ಪೇಸ್ಟ್ ಮಾಡ್ಬೇಕು ನಾವಲ್ಲಿ. ಸೊ ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ನೀವು ಟೈಪ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಕಾಪಿ ಮಾಡ್ಕೊಂಡು ವರ್ಡಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ರೈಟ್. ಸೊ ಇಲ್ಲಾಂದ್ರೆ ಇಲ್ಲಿ ಏನಿದೆಯಲ್ಲ, ಸೊ ಇದನ್ನು ನೀಟಾಗಿ ಸ್ಕ್ರೀನ್ಶಾಟ್ ತಗೊಂಡು ಕೂಡ ನೀವು ಹಾಕ್ಬೋದು. ಸೊ ಇದಾದ್ಮೇಲೆ ಮಾಸ್ಟರ್ ಕ್ಯಾಮ್ ನಮಗೆ ಡೌನ್ಲೋಡ್ ಆಗಿರುವಂತಹ ಸಾಫ್ಟ್ವೇರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ನಮಗೆ ಇಲ್ಲಿ ಆಕ್ಟಿವೇಶನ್ ಕೋಡ್ ಕೇಳುತ್ತೆ. ಆನ್ಲೈನ್ ಆಕ್ಟಿವೇಶನ್ ಕೋಡ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ, ದೆನ್ ನೆಕ್ಸ್ಟ್. ಸೊ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಇರಬೇಕು ಇಲ್ಲಿ. ಸೊ ನಾನು ಅವಾಗ ಲೈಸೆನ್ಸ್ ನಂಬರ್ ಕಾಪಿ ಮಾಡಿದೆ. ಸೊ ಇಲ್ಲಿ ಎರಡು ಡಬ್ಲ್ಯೂ ಬಂದಿದೆ, ಅದಕ್ಕೆ ಬರಲಿಲ್ಲ. ಸೊ ಇವಾಗ ಒಂದು ಸಿಂಗಲ್ ಡಿಲೀಟ್ ಮಾಡಿದೆ ನಾನು. ಸೊ ನೆಕ್ಸ್ಟ್ ಆಕ್ಟಿವೇಶನ್ ಕೋಡ್ ಕೇಳ್ತಾ ಇದೆ, ಆಕ್ಟಿವೇಶನ್ ಕೋಡನ್ನು ಕಾಪಿ ಮಾಡ್ಕೋತೀನಿ. ಸೊ ದೆನ್ ಅಗೇನ್ ಸೇಮ್. ಸೊ ಇವಾಗ ಇನ್ಸ್ಟಾಲ್ ಆಗ್ತಿಲ್ಲ, ಇಲ್ಲಿ ಆಕ್ಟಿವೇಶನ್ ಕೋಡನ್ನು ಕಾಪಿ ಮಾಡಿ. ಸೊ ಈ ಥರ ಬರ್ಬೇಕು, ನಮಗೆ ಗ್ರೀನ್ ಮಾರ್ಕ್ ಬರಬೇಕು. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಇರಬೇಕು ನಮಗೆ, ಕಂಟಿನ್ಯೂ ಪ್ರೊಸೆಸ್, ಇಂಟರ್ನೆಟ್ ಆನ್ಲೈನ್ ಮಾಡ್ತಾ ಇರ್ಬೋದು ನಾವು, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಸೊ ಇಲ್ಲಿ ನಮಗೆ ನಾರ್ಮಲ್ ಆಗಿ ಸ್ಟೇಟಸ್ ಎಲ್ಲ ತೋರಿಸ್ಕೊಂತ ಹೋಗ್ತಾ ಹೋಗಿರುತ್ತೆ. ಸೊ ಇಲ್ಲಿ ಒಂದು 2 ಮಿನಿಟ್ಸ್ ವೇಟ್ ಮಾಡಿ ವೆರಿಫಿಕೇಶನ್ ಲೈಸೆನ್ಸ್ ಇನ್ಫಾರ್ಮೇಷನ್ ನಮ್ಗೆ ಏನಿದೆಯಲ್ಲ, ಸೊ ಇಲ್ಲಿ ಜಸ್ಟ್ ಚೆಕ್ ಮಾರ್ಕ್ ಓಕೆ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಕೋರ್ಸನ್ನು ಜಾಯ್ನ್ ಮಾಡಿ. ಅದರಲ್ಲಿ ಡೌನ್ಲೋಡ್ ಆಗಿರಲಿ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕೇವಲ 2000 ರೂಪೀಸಿಂದ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಒಂದು ಸ್ಟಾರ್ಟ್ ಆಗುತ್ತೆ.
2000 ಹೋಗಿ 5000 ಥರ ನಿಮ್ಗೆ A to Z ಬೇಕಂದ್ರೆ 5000 rupees ಆಗುತ್ತೆ. ಸೊ ಇಲ್ಲಿ ಆಕ್ಟಿವೇಟಿಂಗ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದೆ. ಸೊ ಪ್ರಾಡಕ್ಟ್ ಆಕ್ಟಿವೇಶನ್ ಸಕ್ಸಸ್ಫುಲ್, ಇಷ್ಟೇ ಸಿಂಪಲ್. ಫಿನಿಶ್ ಮೇಲೆ ಕ್ಲಿಕ್ ಮಾಡಿ 1-2 ಸಲ ನೀವು ರಿಫ್ರೆಶ್ ಮಾಡ್ಕೊಂಡು ಸಾಫ್ಟ್ವೇರ್ನ ನಿಮ್ಮ ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡ್ಕೊಂಡು ಪ್ಲೇ ಮಾಡಿ. ನಾನು ಡೈರೆಕ್ಟ್ ಹಂಗೆ ಪ್ಲೇ ಮಾಡ್ತೀನಿ, ಸ್ವಲ್ಪ ಟೈಮ್ ತೆಗೆದುಕೊಳುತ್ತೆ. ಡೈರೆಕ್ಟ್ ಹಂಗೆ ಪ್ಲೇ ಮಾಡಿದ್ರೆ ಓಪನ್ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ. ಬಟ್ ನೀವು ಈ ಥರ ಒಂದು 4-5 ಸಾರಿ ರಿಫ್ರೆಶ್ ಮಾಡಿ ಸಿಸ್ಟಮನ್ನು ಒಂದ್ಸಲಿ ರೀಸ್ಟಾರ್ಟ್ ಮಾಡ್ಕೊಂಡು ನೀಟಾಗಿ ಓಪನ್ ಮಾಡಿದ್ರೆ ನಿಮಗೆ ಸ್ಟೂಡೆಂಟ್ ವರ್ಷನ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ವರ್ಷನ್ ಲೈಸೆನ್ಸ್ ವರ್ಷನ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಓನ್ಲಿ G ಕೋಡ್ M ಕೋಡ್ ನಮಗೆ ಜನರೇಟ್ ಮಾಡೋಕೆ ಕೊಡಲ್ಲ. ಇದು ಎಲ್ಲ ಆ್ಯನಿಮೇಷನ್ ನೋಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು, ಟೂಲ್ ಪಾತ್ ರನ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಬಟ್ ಏನು ನಮಗೆ G ಮೇಲೆ ಕ್ಲಿಕ್ ಮಾಡಿದಾಗ G ಕೋಡ್ M ಕೋಡ್ ನಾವು ಮಷೀನಲ್ಲಿ ಯೂಸ್ ಮಾಡುವಂತಹ G ಕೋಡ್ M ಕೋಡ್ ಮಾತ್ರ ನಮಗೆ ಇದು ಕೊಡೋಂಗಿಲ್ಲ. ಲೈಸೆನ್ಸ್ ವರ್ಷನಲ್ಲಿ G ಕೋಡ್ M ಕೋಡ್ ಕೊಡುತ್ತೆ, ಅದನ್ನು ಕಾಪಿ ಮಾಡ್ಕೊಂಡು ನಾವು ನಮ್ಮ ಮಷೀನಲ್ಲಿ ಹಾಕಿ ರನ್ ಮಾಡ್ತೀವಿ. ಅದೊಂದೇ ಆಪ್ಷನ್ಸ್ ನಮಗೆ ಇಲ್ಲ, ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಕಲಿಬೇಕನ್ನೋರು ನೀವು ಸ್ಟೂಡೆಂಟ್ ವರ್ಷನನ್ನು ಡೌನ್ಲೋಡ್ ಮಾಡ್ಕೊಂಡು ಕಲೀರಿ. ಎಲ್ಲ ನೀಟಾಗಿ ಕಲಿತ ಮೇಲೆ ನೀವು ಲೈಸೆನ್ಸ್ ವರ್ಷನ್ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಲೈಸೆನ್ಸ್ ವರ್ಷನ್ ಬೇಕಂದರೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ನಾನು. ಸೊ ಮಾಸ್ಟರ್ ಕ್ಯಾಮ್ ಅವರ ನಂಬರ್ ಎಲ್ಲ ಕೊಡ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರಿಂದ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ಬೋದು, ರೈಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಕಂಟಿನ್ಯೂ ವಾಚ್ ಮಾಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಓಪನ್ ಆಗೋಕ್ಕೆ. ಸೊ ನಾನು ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊತೀನಿ, ನೋಡಿ ಈ ಥರ ಮಾಸ್ಟರ್ ಕ್ಯಾಮ್ ಓಪನ್ ಆಗುತ್ತೆ. ಸೊ ನೀವು ಡೈರೆಕ್ಟ್ ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು, ರೈಟ್. ಸೊ ಥ್ಯಾಂಕ್ ಯು.